ನಿಮ್ಮ ಕಾರ್ಯ ಸಿದ್ಧಿ ಆಗಬೇಕಂದ್ರೆ ಅಂದರೆ ತಾವು ಅಂದುಕೊಂಡಂತೆ ಕೆಲಸ ಆಗ್ತಾ ಇಲ್ಲ, ಏನೇ ಕೆಲಸ ಮಾಡೋಕ್ಕೂ ಅಡೆತಡೆ ಆಗ್ತಿದೆ, ತಮ್ಮದು ಒಂದು ಹಣಕಾಸು ವಿಚಾರ ಆಗಿರ್ಬೋದು, ಕೋರ್ಟ್ ಕೇಸ್ ವಿಚಾರ ಆಗಿರ್ಬೋದು, ಜಮೀನು ವಿಚಾರ ಆಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ, ಯಾವುದೋ ಒಂದು ವ್ಯಾಪಾರ ಮಾಡಬೇಕು ಅಂತಿದ್ದೀರಾ, ಯಾವುದೇ ಕಾರ್ಯಗಳಲ್ಲಿ ನಿಮಗೆ ಸಿದ್ಧಿ ಆಗ್ತಾ ಇಲ್ಲ, ಎಲ್ಲಾದರೂ ಅಡೆತಡೆ ಬೀಳ್ತಿದೆ ಅಂದರೆ ಈ ತಂತ್ರ ಪ್ರಯೋಗವನ್ನು, ಸಣ್ಣ ತಂತ್ರ ಪ್ರಯೋಗವನ್ನು ಮಾಡಿ ನೀವು ಅಂದುಕೊಂಡಂತೆ ಎಲ್ಲ ಅಭಿವೃದ್ಧಿಗಳಾಗುತ್ತೆ. ಈ ತಂತ್ರ ಪ್ರಯೋಗವನ್ನು ಮಾಡೋಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ತಂತ್ರ ಪ್ರಯೋಗವನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಗುರುವಾರದಂದು ಅಥವಾ ಹುಣ್ಣಿಮೆ ದಿನದಂದು ಅಥವಾ ಸೂರ್ಯಗ್ರಹಣ ಆಗಿರ್ಬೋದು, ಚಂದ್ರಗ್ರಹಣ ಆಗಿರ್ಬೋದು, ಅಂಥ ದಿನ ಬಂದಂಥ ದಿನ ತಾವೇನು ಮಾಡಬೇಕಪ್ಪ ಅಂತಂದರೆ ಒಂದು ಭೋಜಪತ್ರವನ್ನು ತಗೊಂಡು ನಾನು ತೋರಿಸಿದಂಥ ಯಂತ್ರವನ್ನು ಅದರ ಮೇಲೆ ಬರೆದು ಅದರ ಮೇಲೆ ದೀಪವನ್ನು ಹಚ್ಚಿ ಧೂಪವನ್ನು ಹಾಕಿ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಮನಸ್ಸಿನಲ್ಲಿ ಅಂದುಕೊಂಡಂಥ ಸಕಲ ಕಾರ್ಯ ಸಿದ್ಧಿಯಾಗಲಿ ಎಂದು ಅದರ ಮುಂದೆ ಬೇಡಿಕೊಂಡು ಮಾರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಅದನ್ನೊಂದು ಬೆಳ್ಳಿ ತಾಯ್ತದಲ್ಲಾಗಿರ್ಬೋದು, ತಾಮ್ರ ತಾಯ್ತದಲ್ಲಾಗಿರ್ಬೋದು ಅದರಲ್ಲಿ ಒಳಗೆ ಹಾಕಿ ಕೊರಳಿಗೆ ಕಟ್ಟಿಕೊಳ್ಳಿ ಅಥವಾ ಬೆಳಗೈಗೆ ಕಟ್ಟಿಕೊಳ್ಳಿ. ಅದು ಕಟ್ಟಿಕೊಳ್ಳೋದ್ರಿಂದ ತಮ್ಮ ಸಕಲ ಕಾರ್ಯ ಸಿದ್ಧಿ ಆಗುತ್ತೆ, ಅನ್ಕೊಂಡಿದ್ದ ಕೆಲಸಗಳೆಲ್ಲ ಸಕ್ಸಸ್ಮೆಂಟ್ ಆಗುತ್ತೆ, ಯಾವುದರಲ್ಲೂ ತಮಗೆ ಹಿನ್ನಡೆ ಆಗೋದಿಲ್ಲ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ.